ಹಲೋ. ನಾನು ಅವತ್ತು ನಿಮಗೆ ಗೋಲ್ಡ್ ಬಗ್ಗೆ ಹೇಳಿದ್ದೆ. ಗೋಲ್ಡ್ ಏನಾಗುತ್ತೆ, ಸಿಲ್ವರ್ ಏನಾಗುತ್ತೆ ಅಂತ ಪ್ರೊಡಕ್ಷನ್ ಮಾಡ್ಬಿಟ್ಟು ನಿಮ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅದ್ರ ಪ್ರಕಾರ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು. ಗೋಲ್ಡ್ ನಾನು ಅವತ್ತು ಇಲ್ಲಿದ್ದಾಗ ಹೇಳಿದ್ದೆ, ಇಲ್ಲಿಂದ ಫಾಲ್ ಆಗುತ್ತೆ, ಮತ್ತೆ ಅದೊಂದು 3500 ಬರಬೇಕು ಸಪೋರ್ಟ್ ಲೈನಿಗೆ ಅಂತ. ಗೋಲ್ಡ್ ಏನ್ ಮಾಡುದು ಗೊತ್ತಾ, ಇಲ್ಲಿಂದ ಫಾಲ್ ಆಗ್ಬಿಟ್ಟು ವಾಪಸ್ ಇದೇ ಜಾಗ ಬಂದ್ಬಿಟ್ಟು ಮತ್ತೆ ಇಲ್ಲಿಗೆ ಬಂತು. ಅವಾಗ ಅಲ್ಲಿಂದನೇ ನಾನು ಹೇಳಿದೆ ಇದು ಕಪ್ ಅಂಡ್ ಹ್ಯಾಂಡಲ್ ಫಾರ್ಮೇಶನ್ ಮಾಡ್ತಾ ಇದೆ. ಸೊ ಇಲ್ಲೊಂದು ರೀಟೆಸ್ಟ್ ಆಗ್ಬಿಟ್ಟು ಇಲ್ಲಿಂದ ಪೊಲಿಶ್ ಆಗುತ್ತೆ ಅಂತ. ಬೇಕಾದ್ರೆ ಡೈಲಿ ನನ್ನ ವಿಡಿಯೋಗಳಲ್ಲಿ ಎಂಡ್ ಆಫ್ ದಿ ಡೇ ಗೋಲ್ಡ್ ಏನಾಗುತ್ತೆ PTC ಬಗ್ಗೆ ಹೇಳ್ತಾನೆ ಇರ್ತೀನಿ. ಅವತ್ತಿನ ಪ್ರೈಸ್ ಹೇಳ್ತೀನಿ, ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಂಡು ನೋಡಿ. ಸೊ ಇಲ್ಲಿಂದ ಕನ್ಸಲ್ಟೆಂಟ್ ಆಗಿದ್ದು ಗೋಲ್ಡ್ ಕಪ್ ಅಂಡ್ ಹ್ಯಾಂಡ್ಲು ಏನಿರುತ್ತೋ ಟಾರ್ಗೆಟ್ ಹೋಗ್ಬೇಕಿತ್ತು. ಸೊ ಇಲ್ಲಿಂದ ಮಾರ್ಕೆಟು ಇಲ್ಲಿ ಬಂತು, ಈ ಹಾಲ್ ಟೈಮ್ ಐ ಹತ್ರ ಸ್ವಲ್ಪ ಆಟ ಆಡ್ಬಿಟ್ಟು ಇಲ್ಲಿಂದ ಇಲ್ಲೊಂದ್ ಸ್ವಲ್ಪ ಕನ್ಸಲ್ಟೆಂಟ್ ಆಗ್ಬಿಟ್ಟು ಇಲ್ಲಿಂದ ಫ್ಲೋ ಅಲ್ಲೇ ಕಟ್ ಮಾಡ್ತು. ಅದನ್ನ ಇಲ್ಲಿ ನೋಡಿ, ಇಲ್ಲಿ ಯಾವ್ದು ಕಟ್ ಮಾಡಿಲ್ಲ, ಫ್ಲೋ ಅಲ್ಲಿ ಕಟ್ ಮಾಡಿದಾಗಂತೂ ಇದೆಲ್ಲ ನನ್ನ ಟಾರ್ಗೆಟ್ ಇನ್ನು ದೊಡ್ಡದಿದೆ ಅಂತ ಅಂದ್ಬಿಟ್ಟು ಕ್ಯಾಂಡಲ್ ವೈಸ್ ಅಪ್ ಟರ್ನ್ ಹೋಯ್ತು. ಈಗ ಸದ್ಯಕ್ಕೆ ಪ್ರೆಸೆಂಟ್ ಏನಾಗ್ತಿದೆ ಗೋಲ್ಡ್ ಅಂದ್ರೆ, ಯಾವುದೇ ತರದ್ದು ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಹೋಗಿಲ್ಲ ನೋಡಿ. ಈ ತರ ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಹೋಗಿತ್ತು. ಸೊ ಆಲ್ ಟೈಮ್ ಐಗೆ ಹೋಗ್ತಿತ್ತು. ಸೊ ಅವಾಗ ಒಂದು ಸೆಲ್ ನಡೀತು. ಚೀನಾ ಆಗಿರ್ಬೋದು ಎಲ್ಲ. ಇವಾಗ ನೀವು ಅಬ್ಸರ್ವ್ ಮಾಡಿ, ಅಮೆರಿಕನ್ ಡಾಲರ್ ಯಾವಾಗ ಪ್ರೈಸ್ಗೆ ಇನ್ಕ್ರೀಸ್ ಆಗುತ್ತೋ ಗೋಲ್ಡ್ ಕಡಿಮೆ ಆಗ್ಬೇಕು. ಸೊ ಅವರು ಸ್ಟ್ರಾಂಗ್ ಆಗಿ ಇದ್ ಮಾಡ್ತಾ ಇದಾರೆ, ಡಾಲರ್ನ ಸ್ಟ್ರಾಂಗ್ ಮಾಡ್ತಾ ಇದಾರೆ ಅಮೆರಿಕದವರು. ಸೊ ಹಂಗಾಗಿರೋದ್ರಿಂದ ಗೋಲ್ಡ್ ಬೇರಿಶ್ ಅಲ್ಲಿ ಇದೆ. ಸೊ ಯಾವಾಗ ನೀವು ಅಬ್ಸರ್ವ್ ಮಾಡಿ, ಗೋಲ್ಡ್ ಏನಾದ್ರು ಬೈ ಮಾಡ್ಬೇಕು ಫಿಸಿಕಲ್ ಗೋಲ್ಡ್ ಅಂತಂದ್ರೆ ನಿಮಗೆ ಗೋಲ್ಡನ್ ಅಪರ್ಚುನಿಟಿ ಬರುತ್ತೆ ಒಂದು 2-3 ದಿನದಲ್ಲಿ ಅಂತ ನಾನು ಹೇಳ್ತೀನಿ. ಇಲ್ಲಿಂದ ಇಲ್ಲಿಗೆ ಹೋದ್ರೆ ಹೈ ಆಗುತ್ತೆ. ಇಲ್ಲಿ ಬಂದು ಏನಾರ ಕನ್ಸಲ್ಟೆಂಟ್ ಮಾಡ್ತಿತ್ತು ಅಂದ್ರೆ ಇಲ್ಲಿಂದ ಕೆಳಗಡೆ ಬರಲ್ಲ, ಇಲ್ಲಿಂದ ಮೇಲೆ ಹೋಗುತ್ತೆ ಗೋಲ್ಡ್. ಇಲ್ಲಿಂದ ಕೆಳಗಡೆ ಬರೋದು ತುಂಬಾ ರೇರ್ ಕೇಸು. ಯಾಕಂದ್ರೆ ಕಪ್ ಅಂಡ್ ಹ್ಯಾಂಡ್ ರೀಟೆಸ್ಟ್ ಬಂದಂಗ ಆಗುತ್ತೆ. ಇದನ್ನ ನಾವು ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರೋರಿಗೆ ತುಂಬಾ ಜನ ಗೊತ್ತಿರುತ್ತೆ. ಇದು ಕಪ್ ಅಂಡ್ ಹ್ಯಾಂಡ್ ಪ್ಯಾಟರ್ನ್ ಹೋಗಕ್ಕಿಂತ ಮುಂಚೆ ಒಂದು ರೀಟೆಸ್ಟ್ ಬರೋದು. ಇದು ಇಲ್ಲಿಂದನೇ ರೀಟೆಸ್ಟ್ ಆಗೋರು ಆಗ್ಬೋದು. ಇಲ್ಲೊಂದು ಸಣ್ಣ ರೆಕ್ಟಾಂಗಲ್ ಬಾಕ್ಸ್ ಹಾಕಿದ್ ನೋಡಿ, 4480. ಈ ರೆಕ್ಟಾಂಗಲ್ ಬಾಕ್ಸ್ ಏನಿದೆಯೋ, ಈ ರೆಕ್ಟಾಂಗಲ್ ಬಾಕ್ಸ್ಗೆ ಈ ಕ್ಯಾಂಡಲ್ ಟಚ್ ಆಗ್ಬಾರ್ದು. ಟಚ್ ಆಯ್ತು, ಬ್ರೇಕ್ ಮಾಡ್ತು ಅಂದ್ರೆ ನಿಜವಾಗ್ಲೂ ಕಮ್ಮಿ ಆಗಲ್ಲ. ಯಾಕಂದ್ರೆ ಇದು 0.5 ಲೆವೆಲ್ ಫಿಬೊನಾಚಿ ಹಾಕ್ಬಿಟ್ಟು ಡ್ರಾ ಮಾಡಿ ನಾನು ಹಾಕಿರೋದು. ಸೊ ಇಲ್ಲಿಂದ ಮಾರ್ಕೆಟ್ ಏನಾದ್ರು ಹೋಗಿ ಹೆಚ್ಚಾಗಿ ವಾಪಸ್ ಬಂದ್ರೆ ರಿಜೆಕ್ಷನ್ ಮತ್ತೆ ಇಲ್ಲಿಗೆ ಬರುತ್ತೆ. ಇಲ್ಲ ಅಂದ್ರೆ ನಿಜವಾಗ್ಲೂ ಕಮ್ಮಿ ಆಗಲ್ಲ. ನಾನು ಸಿಲ್ವರ್ ಬಗ್ಗೆ ನಿಮ್ಗೆ ಅವಾಗ ಹೇಳಿದೆ. ಸಿಲ್ವರ್ 1,48,000 ಇದಾಗಲೇ ಹೇಳಿದ್ದೆ. 2.5 ಲಕ್ಷ 3 ಲಕ್ಷ ತನಕ ಹೋಗ್ಬೇಕು ಸಿಲ್ವರ್ ಅಂತ. ಇವಾಗ ನೀವೇ ಹೋಗಿ ನೋಡಿ, 2,50,000 ಹೋಗ್ಬಿಟ್ಟು ರಿಟರ್ನ್ ಆಯ್ತು. ಸೊ ಸೇಮ್ ಪ್ರೊಸೆಸ್. ಗೋಲ್ಡ್ ಫ್ಯೂಚರ್ ಅಲ್ಲಿ ಏನಾದ್ರು ಕಮ್ಮಿ ಆದ್ರೆ ಆಗ್ಬೋದು, ಸಿಲ್ವರ್ ಮಾತ್ರ ಕಮ್ಮಿ ಆಗಲ್ಲ. ಸಿಲ್ವರ್ಗೂ ಗೋಲ್ಡ್ಗೂ ಕಂಪೇರ್ ಮಾಡಿದ್ರೆ ರಿಟರ್ನ್ ಕೊಟ್ಟಿದ್ದು ಡಬಲ್ ಆಗೋಯ್ತು ಸಿಲ್ವರ್ ಕಂಪೇರ್ ಟು ಗೋಲ್ಡ್ ನ ಕಂಪೇರ್ ಮಾಡಿದ್ರೆ. ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಏನಾದ್ರು ಗೋಲ್ಡ್ ಅಲ್ಲಿ ಮಾಡೋಂಥವ್ರನ್ನ ಸಿಲ್ವರ್ ಅಲ್ಲಿ ಮಾಡಿದ್ರೆ 4 ಲಕ್ಷ ಆಗಿರೋದು 8 ಲಕ್ಷ ಆಗ್ತಿತ್ತು. 1 ಲಕ್ಷ ಆಗಿರೋದು 2 ಲಕ್ಷ ಆಗ್ತಾ ಇತ್ತು. ಯಾವಾಗ ಈ ವರ್ಷದಲ್ಲೇ 2025 ಸ್ಟಾರ್ಟಿಂಗ್ 1 ಲಕ್ಷ ಆಗ್ತಿದೆ, ಇವಾಗ 2 ಲಕ್ಷ ಮೇಲಾಗಿ 2.5 ಲಕ್ಷ ಆಗೋಗಿರೋದು. ಸೊ ಹೋಗಿರೋದು ಹೋಗ್ಲಿ ಬಿಡಿ, ಇನ್ ಮುಂದಕ್ಕಾದ್ರೂ ನೀವು ಎಚ್ಚರಿಕೊಂಡು ಇನ್ವೆಸ್ಟ್ಮೆಂಟ್ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಇಂಡಿಯನ್ ಮಾರ್ಕೆಟ್ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಜನವರಿ 1ನೇ ತಾರೀಕು 2ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ಅದಕ್ಕೆ ಆದ ಒಂದು ಇವನ್ ತರಿಸ್ತಾ ಇದ್ದೀನಿ, ಅದು ಬರ್ಲಿ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಅದ್ರ ಬಗ್ಗೆ ನೀವು ವರಿ ಮಾಡ್ಕೊಡ್ಬೇಡಿ. ನಿಮಗೆ ನಾನು ಡಿಮ್ಯಾಟ್ ಅಕೌಂಟ್ ಹೆಂಗ್ ಓಪನ್ ಮಾಡ್ಕೊಳೋದು, ಇನ್ವೆಸ್ಟ್ಮೆಂಟ್ ಹೆಂಗ್ ಮಾಡೋದು ಅದ್ರಲ್ಲಿ ಇವಾಗ ನೋಡಿ, ನೀವು ಗೋಲ್ಡ್ ನ ಪ್ರೈಸ್ ಈ ರೇಟಿಗೆ ಬಂದ ನಾನು ಬೈ ಮಾಡಿ ಅಂತ ಹೇಳಿ ಹೇಳ್ತೀನಿ. ಯಾವಾಗ ಅಲ್ಲಿಂದ ಬೈಯಿಂಗ್ ಪ್ರೆಸರ್ ಬಂದಾಗ ಬೈ ಮಾಡಿ ಅಂತ ಹೇಳ್ತೀನಿ. ನೀವೇನಾದ್ರೂ ಗೋಲ್ಡ್ ನ ಫಿಸಿಕಲಿ ಬೈ ಮಾಡ್ತಾ ಇದೀರಾ, ಅಸೆಟ್ ಆಗಿ ಬೈ ಮಾಡ್ತೀರಾ, ಯಾವ ತರ ಅಂದ್ರೆ ಜ್ಯುವೆಲರಿಯಾಗಿ ಅಸೆಟ್ ಬೈ ಮಾಡ್ತೀರಾ ಅಂದ್ರೆ ಅದು ರಾಂಗ್. ಅದು ನಿಮಗೆ ಲಾಸ್ ಆಗುತ್ತೆ. ಯಾಕಂದ್ರೆ ಮೇಕಿಂಗ್ ಚಾರ್ಜ್ GST ಎಲ್ಲ ಸೇರಿ ನೀವು ಒಂದು 70,000-75,000 ರೂಪಾಯಿ 80,000 ರೂಪಾಯಿ ಗೋಲ್ಡ್ ಕೊಡ್ಬೋದು ಅಷ್ಟೇ, 1 ಲಕ್ಷ ರೂಪಾಯಿಗೆ. ಸೊ ನೀವು ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾದ್ರು ಡಿಜಿಟಲ್ ಗೋಲ್ಡ್ ನ ತಗೊಂತೀರಾ ಅಂದ್ರೆ 1 ಲಕ್ಷ ರೂಪಾಯಿಗೆ 1 ಲಕ್ಷ ರೂಪಾಯಿಂದ ಗೋಲ್ಡ್ ಸಿಗುತ್ತೆ. ಅವತ್ತಿನ ಪ್ರೈಸಿಗೆ ಏನಿದೆಯೋ ಅಷ್ಟೇ ಸಿಗುತ್ತೆ. ನೀವು ಒಂದ್ಸತಿ ಬೈ ಮಾಡಿ ಸೆಲ್ ಮಾಡೋಕೆ ಕಟ್ಟೋದೇ 20 ರೂಪಾಯಿನ 30 ರೂಪಾಯಿನ ಅಷ್ಟೇ. ಅದು ಏನಕ್ಕೆ, ಅದು ಯಾರಿಗೆ ಕಟ್ಟಬೇಕು ಏನು ಅಂತ ಎಲ್ಲದನ್ನು ಜನವರಿ 1ನೇ ತಾರೀಕಿಂದ ವಿಡಿಯೋ ಮಾಡಿ ಹಾಕ್ತೀನಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸದ್ಯದ ಮಟ್ಟಿಗೆ ಗೋಲ್ಡ್ ಕ್ರ್ಯಾಶ್ ಆಗಿದೆ, ಯಾರು ಬೈಯಿಂಗ್ ಮಾಡಕ್ ಹೋಗ್ಬೇಡಿ. ಸ್ವಲ್ಪ ವೆಯ್ಟ್ ಮಾಡಿ, ಗೋಲ್ಡ್ ಇನ್ನೂ ಬೀಳ್ಬೇಕು. ಯಾಕೆಂದ್ರೆ ಇನ್ನೊಂದು ತೋರಿಸ್ತೀನಿ ನೋಡಿ ನಿಮಗೆ. ಇದೇ ಚಾರ್ಟ್ನ ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ ನೋಡಿ. ಇದನ್ನ ಬಿಗ್ ಅಪ್ಡೇಟ್ ಅಂತ ಅನ್ಕೊಳ್ಳಿ, ಏನಾದ್ರು ಅನ್ಕೊಳ್ಳಿ. ವೇಟ್ ಇಲ್ಲಪ್ಪ, ಅದು ಇದು investing.com ಸ್ವಲ್ಪ ಸ್ಲೋನೆ. ನೀವು ಅಬ್ಸರ್ವ್ ಮಾಡ್ಬೋದು, ಇದರಲ್ಲಿ ಫುಲ್ಲು ಸೆಲ್ಲಿಂಗ್ ನಡೀತಾ ಇದೆ. ಸೊ ಸೆಲ್ಲಿಂಗ್ ನಡೀತಿರೋ ಕಾರಣ ನೀವು ನೋಡಿ ಇಲ್ಲಿ
ಈಗ ನೋಡಿ ಸೆಲ್ಲಿಂಗ್ ಕಡೆ ಬಂದು ನಿಂತ್ಕೊಂಡಿದೆ. ಈ ಮೂವಿಂಗ್ ಅವರೇಜ್ ಸೆಲ್ ಕಡೆ ಇದೆ, ಇದು ಸೆಲ್ಲಿಂಗ್ ಕಡೆ ಇರೋದ್ರಿಂದ ನೀವು ಕಣ್ಣು ಮುಚ್ಕೊಂಡು ಗೋಲ್ಡ್ನ ಇನ್ನೊಂದು ಸ್ವಲ್ಪ ದಿವಸ ತೊಗೊಳೋದನ್ನ ವೆಯ್ಟ್ ಮಾಡಿ. ಇಲ್ಲಿಂದ ಮತ್ತೆ ಮಾರ್ಕೆಟು ಸ್ವಲ್ಪ ಕೆಳಗಡೆ ಬಿದ್ದು ಫುಲಿಶ್ ಆಗುತ್ತೆ. ನಾನು ಆ ಟೈಮಲ್ಲಿ ನಿಮ್ಗೆ ಹೇಳ್ತೀನಿ, ಬೈ ಮಾಡಿದ್ರೆ ಬೈ ಮಾಡಿ. ಇದು ನಾನು ಯಾವುದೇ ಥರ ಸಬಿ ರಿಜಿಸ್ಟರ್ ಅಲ್ಲ, ನನ್ನ ಒಂದು ಫಂಡಮೆಂಟಲ್ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ನಾನು ವಿಡಿಯೋ ಮಾಡಿ ಹಾಕೋದು. ಅಂದರೆ ಕ್ಯಾಂಡಲ್ ಸ್ಟಿಕ್ಸ್ ಪ್ರಕಾರ ನಿಮ್ಮ ಇದನ್ನು ನೀವೇ ಜವಾಬ್ದಾರರು ನೋಡ್ಕೊಂಡ್ಬಿಟ್ಟು ಇನ್ನೂ ಕ್ರಾಸ್ ವೆರಿಫಿಕೇಶನ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಕಡೆ ದಾರಿ ಮಾಡಿ. ಓಕೆ, ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಬಾಯ್.